ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಕಾರು ಓವರ್ಟೇಕ್ ವಿಚಾರಕ್ಕಾದಂತಹ ಗಲಾಟೆ. ಕಾರು ಓವರ್ಟೇಕ್ ವಿಚಾರಕ್ಕೆ ಗಲಾಟೆಯಾಗಿದ್ದು ಮಾತ್ರ ಅಲ್ಲ, ಹಲ್ಲೆ ಕೂಡ ಮಾಡಲಾಯಿತು. ಅನಂತಕುಮಾರ್ ಹೆಗಡೆ ಗನ್ಮ್ಯಾನ್ ಡ್ರೈವರ್ನಿಂದ ಈ ಹಲ್ಲೆ ಆಗಿದೆ. ಸಲ್ಮಾನ್ ಕುಟುಂಬಕ್ಕೆ ಡ್ರೈವರ್ ಹಾಗೂ ಗನ್ಮ್ಯಾನ್ ಥಳಿಸಿದ್ದಾರೆ. ಠಾಣೆಯಲ್ಲಿ ಈ ಸಂಬಂಧ ದೂರು ಮತ್ತು ಪ್ರತಿದೂರು ಎರಡೂ ಕೂಡ ದಾಖಲಾಗಿದೆ. ಒಂದು ರೀತಿ ಭಾರಿ ಹೈಡ್ರಾಮವೇ ನಡೆದು ಹೋಗಿದೆ. ಮಾಜಿ ಸಂಸದರನ್ನ ರಾತ್ರಿಯೇ ಬಿಟ್ಟು ಕಳುಹಿಸಿದ್ದಾರೆ ಪೊಲೀಸರು. ಅನಂತಕುಮಾರ್ ಹೆಗಡೆ ಬಂಧಿಸುವಂತೆ ಸಲ್ಮಾನ್ ಕುಟುಂಬ ಪ್ರತಿಭಟನೆಯನ್ನ ಕೂಡ ಮಾಡಿತು. ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆ ಮಾಡಿ ಹೈ ಡ್ರಾಮಾನೇ ನಡೀತು. ವಿಚಾರಣೆಯ ವೇಳೆ ನಾನು ಹಲ್ಲೆ ಮಾಡಿಲ್ಲ ಅಂತ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಸ್ಪಷ್ಟನೆಯನ್ನ ನೀಡಿದ್ರು. ಹಲ್ಲೆ ಮಾಡಿರೋದಾಗಿ ಡ್ರೈವರ್ ಮತ್ತು ಗನ್ಮ್ಯಾನ್ ಇಬ್ರು ಕೂಡ ಒಪ್ಕೊಂಡಿದ್ರು. ಕಾರ್ ಟಚ್ ಆದಾಗ ನಿಂದಿಸಿದ್ದಕ್ಕೆ ಹಲ್ಲೆ ಅಂತ ತಪ್ಪೊಪ್ಪಿಗೆ ಕೂಡ ನೀಡಿದ್ದಾರೆ. ನೆಲಮಂಗಲ ಗ್ರಾಮಾಂತರ ಡಿವೈಎಸ್ಪಿ ಕಚೇರಿಯಲ್ಲಿ ವಿಚಾರಣೆ ನಡೆಯಿತು. ನೆನೆ ಬೆಂಗಳೂರಿನಿಂದ ಕಾರವಾರಕ್ಕೆ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಅವರು ಹೋಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಆದಂತಹ ಗಲಾಟೆ ಹಲ್ಲೆಗೆ ತಿರುಗತ್ತೆ. ದೊಡ್ಡ ಮಟ್ಟದ ಹೈಡ್ರಾಮಾವೇ ನಡೆಯುತ್ತೆ. ಕಾರ್ ಓವರ್ಟೇಕ್ ವೇಳೆ ಆದಂತಹ ಗಲಾಟೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅನಂತಕುಮಾರ್ ಹೆಗಡೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅನಂತಕುಮಾರ್ ಹೆಗಡೆ ಸೇರಿ 3 ವಿರುದ್ಧ ಕೇಸ್. ಈ ಪ್ರಕರಣದಲ್ಲಿ ಅನಂತಕುಮಾರ್ ಹೆಗಡೆ A1, ಗನ್ಮ್ಯಾನ್ A2 ಹಾಗೂ ಕಾರು ಚಾಲಕ A3 3 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ನ ಪ್ರತಿಯನ್ನ ನೀವು ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶರತ್, ನಿನ್ನೆ ಆದಂತಹ ಗಲಾಟೆ, ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಬೆಂಗಳೂರಿನಿಂದ ಕಾರವಾರಕ್ಕೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾರ್ ಓವರ್ಟೇಕ್ ಆಯ್ತು ಅಂತ ಒಬ್ರು ಹೇಳ್ತಾರೆ, ಕಾರ್ ಟಚ್ ಆಯ್ತು ಹಾಗಾಗಿನೇ ಗಲಾಟೆ ಅಂತ ಮತ್ತೊಬ್ರು ಹೇಳ್ತಾರೆ. ಒಟ್ಟಾರೆ ಈಗ ಈ ಪ್ರಕರಣ ಎಲ್ಲಿಗೆ ಬಂದು ನಿಂತಿದೆ? ವೀಣಾ, ನಿನ್ನೆ ನಡೆದಂತಹ ಒಂದು ಪ್ರಕರಣ, ಅದು ಕೂಡ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆಗೆ ಸಂಬಂಧಪಟ್ಟಂತಹ ಪ್ರಕರಣ. ಅವರು ಬೆಂಗಳೂರಿನಿಂದ ಕಾರವಾರಕ್ಕೆ ಒಂದು XUV 700 ಕಾರ್ನಲ್ಲಿ ಹೋಗ್ತಾ ಇರ್ತಾರೆ. ಜೊತೆಗೆ ಒಂದು ಇನೋವಾ ಕಾರ್ನಲ್ಲಿ ಒಂದು ಕುಟುಂಬವೂ ಕೂಡ ತೆರಳುತ್ತಾ ಇರುತ್ತೆ. ಅವರು ಕೂಡ ತುಮಕೂರಿನಿಂದ ಒಂದು ಮದುವೆಯ ಕಾರ್ಯವನ್ನು ಮುಗಿಸಿ ದಾಬಸ್ಪೇಟೆ ಕಡೆಗೆ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿದೆ. ಕಾರ್ ಟಚ್ ಆಗಿದೆ ಅಂತ ಹೇಳಿ ಆರಂಭದಲ್ಲಿ ಹೇಳಲಾಗ್ತಿತ್ತು. ತದನಂತರ ಇದೇ ವಿಚಾರವಾಗಿ ಸಂಬಂಧಪಟ್ಟಂತೆ ಇನೋವಾ ಕಾರ್ನಲ್ಲಿದ್ದಂತಹ ಕುಟುಂಬಸ್ಥರ ಮೇಲೆ ಹಲ್ಲೆ ಆಗುತ್ತೆ ಎನ್ನುವಂತ ಒಂದು ಆರೋಪವೂ ಕೂಡ ಕೇಳಿ ಬರುತ್ತೆ. ಇನ್ನು ಅವರ ಕಡೆಯವರು ಹೇಳುವಂತಹ ಪ್ರಕಾರ ಆರಂಭದಲ್ಲಿ ಅವರು ಎಡಭಾಗದಿಂದ ಓವರ್ಟೇಕ್ ಮಾಡ್ಕೊಂಡು ಬರ್ತಾರೆ, ನಾವು ಪೊಲೀಸ್ ಅಧಿಕಾರಿಗಳು ಎನ್ನುವಂತ ಒಂದು ನೆಪದಲ್ಲಿ ಕಾರನ್ನ ಅಡ್ಡಗಟ್ಟಿ ನಿಲ್ಲಿಸಿ ತದನಂತರ ಏಕಾಏಕಿ ಬಂದು ಅನಂತಕುಮಾರ್ ಹೆಗಡೆ ಅವರ ಡ್ರೈವರ್ ಹಾಗೆ ಗನ್ಮ್ಯಾನ್ ಮತ್ತೆ ಅನಂತಕುಮಾರ್ ಹೆಗಡೆ ಅವರು ಕೂಡ ಹಲ್ಲೆಯನ್ನು ಮಾಡ್ತಾರೆ ಎನ್ನುವಂತ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಅದರ ಆಧಾರದಲ್ಲಿ ಸದ್ಯ ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು ಪ್ರಕರಣ ಕೂಡ ದಾಖಲಾಗಿರುವಂತದ್ದು. 351 ಸೆಕ್ಷನ್ ಹಾಗೆ 352 BNS ಮತ್ತೆ 74 ಸೆಕ್ಷನ್ ಅಡಿಯಲ್ಲಿ ಅಕ್ರಮವಾಗಿ ತಡೆಯುವುದು ಮತ್ತೆ ಹಲ್ಲೆಯ ಅಡಿಯಲ್ಲಿ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡು ದಾಬಸ್ಪೇಟೆ ಪೊಲೀಸರು ತನಿಖೆಯನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಆ ಘಟನೆ ನಡೆದ ಜಾಗದಲ್ಲಿ ಒಂದಿಷ್ಟು ವಾತಾವರಣ ಬಿಗಡಾಯಿಸುವಂತಹ ಪರಿಸ್ಥಿತಿಯೂ ಕೂಡ ಎದುರಾಗುತ್ತೆ. ಆ ಸಂದರ್ಭದಲ್ಲಿ ಹಲ್ಲೆಗಳಾಗಿರ್ಬೋದು, ಹಾಗೆ ಅದೇ ಮೊಬೈಲ್ ನಲ್ಲೂ ಕೂಡ ಅದನ್ನ ಚಿತ್ರೀಕರಣ ಮಾಡುವಂತಹ ಕೆಲಸವನ್ನು ಕೂಡ ಅವರು ಮಾಡ್ತಾರೆ. 4 ಜನ ಮಹಿಳೆಯರು ಮತ್ತೆ 3 ಜನ ಪುರುಷರು ಆ ಕಾರಿನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಆ ಕಾರಣದಿಂದಾಗಿ ಒಂದಿಷ್ಟು ಮಹಿಳೆಯರು ಇದ್ದಂತಹ ಕಾರಣದಿಂದಾಗಿ ಅವರ ಮೇಲೂ ಕೂಡ ಹಲ್ಲೆ ಆಗಿದೆ ಅನ್ನುವಂತ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ ವಾತಾವರಣ ಅತಿರೇಕವಾದಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಇಬ್ಬರನ್ನು ಕೂಡ ಬೇರೆ ಬೇರೆ ಠಾಣೆಯಲ್ಲಿ ಇರಿಸಿ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ದಾಬಸ್ಪೇಟೆ ಪೊಲೀಸ್ ಠಾಣೆಯ ಬಳಿ ಇವರನ್ನ ಕುಟುಂಬಸ್ಥರನ್ನ ಇಟ್ಟಿದ್ರೆ ಅನಂತಕುಮಾರ್ ಮತ್ತೆ ಸಹಚರರು ಬೆಂಗಾಲವರು ಇರುತ್ತಾರೆ, ಅವ್ರನ್ನ ನೆಲಮಂಗಲ ಪೊಲೀಸ್ ಠಾಣೆಯಲ್ಲಿ ಇರಿಸಿ ಸಂಪೂರ್ಣವಾದಂತಹ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಅನಂತಕುಮಾರ್ ಅವರನ್ನು ಕೂಡ ಬಂಧನವನ್ನು ಮಾಡಬೇಕು ಅನ್ನುವಂತ ಒಂದು ಆಕ್ರೋಶವನ್ನು ಕೂಡ ಕುಟುಂಬಸ್ಥರು ಹೊರಹಾಕುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಸದ್ಯ ಈ ಪ್ರಕರಣದಲ್ಲಿ ಏನಾಗಿದೆ ಅನ್ನೋದು ಒಂದಿಷ್ಟು ವಿಡಿಯೋಗಳ ಮುಖಾಂತರ ಹೊರಗಡೆ ಬರ್ತಾ ಇದ್ರು ಕೂಡ ಇದಕ್ಕೆ ಪೊಲೀಸ್ ತನಿಖೆಯ ಬಳಿಕ ಸಂಪೂರ್ಣವಾದಂತಹ ಇದರ ದೃಶ್ಯಾವಳಿ ನಡೆದಂತ ಸತ್ಯಾಸತ್ಯತೆ ಗೊತ್ತಾಗಬೇಕಾಗಿರುವಂತದ್ದು. ಅದರ ಆಧಾರದಲ್ಲಿ ಸದ್ಯ ದಾಬಸ್ಪೇಟೆ ಪೊಲೀಸರು ತನಿಖೆಯನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ವೀಣಾ, ಎಸ್ ಸರ್, ಥ್ಯಾಂಕ್ ಯು ಶರತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.